ದರ್ಶನ್ ಮುಂದೆ ಇರುವಂತಹ ಮೂರು ದಾರಿಗಳು ಯಾವುದು ಅಂತ ನೋಡಿದ್ರಿ. ಈಗ ಇದೇ ದರ್ಶನ್ಗೆ ಮೂರು ಚಿಂತೆ ಕೂಡ ಕಾಡ್ತಾ ಇದೆ. ಆ ಮೂರು ಚಿಂತೆಗಳಿಂದ ದರ್ಶನ್ಗೆ ಆತಂಕ ಆಗ್ತಾ ಇದೆ. ಏನು ಆ ಮೂರು ಟೆನ್ಷನ್ಗಳು ಅಂತಂದ್ರೆ, ದರ್ಶನ್ ಬ್ಯಾಕ್ ಟು ಬಳ್ಳಾರಿ, ಇದಕ್ಕೆ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ. 10 ದಿನ ಉಳಿದಿದೆ. 32 ದಿನ ಈಗಾಗಲೇ ಮಧ್ಯಂತರ ಜಾಮೀನಿನ ಅವಧಿ ಮುಗಿದಿದೆ. ಟೋಟಲ್ 42 ದಿನಗಳಲ್ಲಿ 10 ದಿನ ಬಾಕಿ ಉಳಿದಿರೋ ಇದು ಒಂದು ಕೌಂಟ್ ಡೌನ್ ನ ಚಿಂತೆ. ಆದ್ರೆ ಮತ್ತೊಂದು, ಆಸ್ಪತ್ರೆ ಬೆಡ್ ಅಲ್ಲಿರೋ ದರ್ಶನ್ಗೆ ಇರುವಂತಹ ಭಯ ಏನು ಗೊತ್ತಾ? ಆ ಭಯದಿಂದ ಚಿಂತಾಕ್ರಾಂತರಾಗಿದ್ದಾರೆ ದರ್ಶನ್. ಅದ್ರ ಬಗ್ಗೆ ಹೇಳ್ತೀವಿ. ಇನ್ನು ಮತ್ತೊಂದು ಕಡೆ ಉರುಳುತ್ತಿರುವಂತಹ ಈ ಕಾಲಚಕ್ರದ ವಿರುದ್ಧ ದರ್ಶನ್ ಸಾರಥಿ ಸೆಣಸುತ್ತಾನ ಅನ್ನುವಂತಹ ಪ್ರಶ್ನೆ ಇದೆ. ಇಷ್ಟೆಲ್ಲ ನಾನಾ ರೀತಿಯ ಪ್ರಶ್ನೆಗಳಿದೆ. ದರ್ಶನ್ ಈಗ ಆಸ್ಪತ್ರೆಯಲ್ಲಿರೋದು ಮಧ್ಯಂತರ ಜಾಮೀನಿನ ಮೇಲೆ. ಏನಾಗುತ್ತೆ ಅನ್ನುವಂತಹ ಪ್ರಶ್ನೆ. ದರ್ಶನ್ ಮುಂದೆ ಇರುವಂತಹ ಮೂರು ದಾರಿಗಳು ಯಾವುದು ಅಂತ ನೋಡಿದ್ರಿ. ಈಗ ಇದೇ ದರ್ಶನ್ಗೆ ಮೂರು ಚಿಂತೆ ಕೂಡ ಕಾಡ್ತಾ ಇದೆ. ಆ ಮೂರು ಚಿಂತೆಗಳಿಂದ ದರ್ಶನ್ಗೆ ಆತಂಕ ಆಗ್ತಾ ಇದೆ. ಏನು ಆ ಮೂರು ಟೆನ್ಷನ್ಗಳು ಅಂತಂದ್ರೆ, ದರ್ಶನ್ ಬ್ಯಾಕ್ ಟು ಬಳ್ಳಾರಿ, ಇದಕ್ಕೆ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ. 10 ದಿನ ಉಳಿದಿದೆ. 32 ದಿನ ಈಗಾಗಲೇ ಮಧ್ಯಂತರ ಜಾಮೀನಿನ ಅವಧಿ ಮುಗಿದಿದೆ. ಟೋಟಲ್ 42 ದಿನಗಳಲ್ಲಿ 10 ದಿನ ಬಾಕಿ ಉಳಿದಿರೋ ಇದು ಒಂದು ಕೌಂಟ್ ಡೌನ್ ನ ಚಿಂತೆ. ಆದ್ರೆ ಮತ್ತೊಂದು, ಆಸ್ಪತ್ರೆ ಬೆಡ್ ಅಲ್ಲಿರೋ ದರ್ಶನ್ಗೆ ಇರುವಂತಹ ಭಯ ಏನು ಗೊತ್ತಾ? ಆ ಭಯದಿಂದ ಚಿಂತಾಕ್ರಾಂತರಾಗಿದ್ದಾರೆ ದರ್ಶನ್. ಅದ್ರ ಬಗ್ಗೆ ಹೇಳ್ತೀವಿ. ಇನ್ನು ಮತ್ತೊಂದು ಕಡೆ ಉರುಳುತ್ತಿರುವಂತಹ ಈ ಕಾಲಚಕ್ರದ ವಿರುದ್ಧ ದರ್ಶನ್ ಸಾರಥಿ ಸೆಣಸುತ್ತಾನ ಅನ್ನುವಂತಹ ಪ್ರಶ್ನೆ ಇದೆ. ಇಷ್ಟೆಲ್ಲ ನಾನಾ ರೀತಿಯ ಪ್ರಶ್ನೆಗಳಿದೆ. ದರ್ಶನ್ ಈಗ ಆಸ್ಪತ್ರೆಯಲ್ಲಿರೋದು ಮಧ್ಯಂತರ ಜಾಮೀನಿನ ಮೇಲೆ. ಏನಾಗುತ್ತೆ ಅನ್ನುವಂತಹ ಪ್ರಶ್ನೆ. ದರ್ಶನ್ ಮುಂದೆ ಇರುವಂತಹ ಮೂರು ದಾರಿಗಳು ಯಾವುದು ಅಂತ ನೋಡಿದ್ರಿ. ಈಗ ಇದೇ ದರ್ಶನ್ಗೆ ಮೂರು ಚಿಂತೆ ಕೂಡ ಕಾಡ್ತಾ ಇದೆ. ಆ ಮೂರು ಚಿಂತೆಗಳಿಂದ ದರ್ಶನ್ಗೆ ಆತಂಕ ಆಗ್ತಾ ಇದೆ. ಏನು ಆ ಮೂರು ಟೆನ್ಷನ್ಗಳು ಅಂತಂದ್ರೆ, ದರ್ಶನ್ ಬ್ಯಾಕ್ ಟು ಬಳ್ಳಾರಿ, ಇದಕ್ಕೆ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ. 10 ದಿನ ಉಳಿದಿದೆ. 32 ದಿನ ಈಗಾಗಲೇ ಮಧ್ಯಂತರ ಜಾಮೀನಿನ ಅವಧಿ ಮುಗಿದಿದೆ. ಟೋಟಲ್ 42 ದಿನಗಳಲ್ಲಿ 10 ದಿನ ಬಾಕಿ ಉಳಿದಿರೋ ಇದು ಒಂದು ಕೌಂಟ್ ಡೌನ್ ನ ಚಿಂತೆ. ಆದ್ರೆ ಮತ್ತೊಂದು, ಆಸ್ಪತ್ರೆ ಬೆಡ್ ಅಲ್ಲಿರೋ ದರ್ಶನ್ಗೆ ಇರುವಂತಹ ಭಯ ಏನು ಗೊತ್ತಾ? ಆ ಭಯದಿಂದ ಚಿಂತಾಕ್ರಾಂತರಾಗಿದ್ದಾರೆ ದರ್ಶನ್. ಅದ್ರ ಬಗ್ಗೆ ಹೇಳ್ತೀವಿ. ಇನ್ನು ಮತ್ತೊಂದು ಕಡೆ ಉರುಳುತ್ತಿರುವಂತಹ ಈ ಕಾಲಚಕ್ರದ ವಿರುದ್ಧ ದರ್ಶನ್ ಸಾರಥಿ ಸೆಣಸುತ್ತಾನ ಅನ್ನುವಂತಹ ಪ್ರಶ್ನೆ ಇದೆ. ಇಷ್ಟೆಲ್ಲ ನಾನಾ ರೀತಿಯ ಪ್ರಶ್ನೆಗಳಿದೆ. ದರ್ಶನ್ ಈಗ ಆಸ್ಪತ್ರೆಯಲ್ಲಿರೋದು ಮಧ್ಯಂತರ ಜಾಮೀನಿನ ಮೇಲೆ. ಏನಾಗುತ್ತೆ ಅನ್ನುವಂತಹ ಪ್ರಶ್ನೆ. ದರ್ಶನ್ ಮುಂದೆ ಇರುವಂತಹ ಮೂರು ದಾರಿಗಳು ಯಾವುದು ಅಂತ ನೋಡಿದ್ರಿ. ಈಗ ಇದೇ ದರ್ಶನ್ಗೆ ಮೂರು ಚಿಂತೆ ಕೂಡ ಕಾಡ್ತಾ ಇದೆ. ಆ ಮೂರು ಚಿಂತೆಗಳಿಂದ ದರ್ಶನ್ಗೆ ಆತಂಕ ಆಗ್ತಾ ಇದೆ. ಏನು ಆ ಮೂರು ಟೆನ್ಷನ್ಗಳು ಅಂತಂದ್ರೆ, ದರ್ಶನ್ ಬ್ಯಾಕ್ ಟು ಬಳ್ಳಾರಿ, ಇದಕ್ಕೆ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ. 10 ದಿನ ಉಳಿದಿದೆ. 32 ದಿನ ಈಗಾಗಲೇ ಮಧ್ಯಂತರ ಜಾಮೀನಿನ ಅವಧಿ ಮುಗಿದಿದೆ. ಟೋಟಲ್ 42 ದಿನಗಳಲ್ಲಿ 10 ದಿನ ಬಾಕಿ ಉಳಿದಿರೋ ಇದು ಒಂದು ಕೌಂಟ್ ಡೌನ್ ನ ಚಿಂತೆ. ಆದ್ರೆ ಮತ್ತೊಂದು, ಆಸ್ಪತ್ರೆ ಬೆಡ್ ಅಲ್ಲಿರೋ ದರ್ಶನ್ಗೆ ಇರುವಂತಹ ಭಯ ಏನು ಗೊತ್ತಾ? ಆ ಭಯದಿಂದ ಚಿಂತಾಕ್ರಾಂತರಾಗಿದ್ದಾರೆ ದರ್ಶನ್. ಅದ್ರ ಬಗ್ಗೆ ಹೇಳ್ತೀವಿ. ಇನ್ನು ಮತ್ತೊಂದು ಕಡೆ ಉರುಳುತ್ತಿರುವಂತಹ ಈ ಕಾಲಚಕ್ರದ ವಿರುದ್ಧ ದರ್ಶನ್ ಸಾರಥಿ ಸೆಣಸುತ್ತಾನ ಅನ್ನುವಂತಹ ಪ್ರಶ್ನೆ ಇದೆ. ಇಷ್ಟೆಲ್ಲ ನಾನಾ ರೀತಿಯ ಪ್ರಶ್ನೆಗಳಿದೆ. ದರ್ಶನ್ ಈಗ ಆಸ್ಪತ್ರೆಯಲ್ಲಿರೋದು ಮಧ್ಯಂತರ ಜಾಮೀನಿನ ಮೇಲೆ. ಏನಾಗುತ್ತೆ ಅನ್ನುವಂತಹ ಪ್ರಶ್ನೆ. ದರ್ಶನ್ ಮುಂದೆ ಇರುವಂತಹ ಮೂರು ದಾರಿಗಳು ಯಾವುದು ಅಂತ ನೋಡಿದ್ರಿ. ಈಗ ಇದೇ ದರ್ಶನ್ಗೆ ಮೂರು ಚಿಂತೆ ಕೂಡ ಕಾಡ್ತಾ ಇದೆ. ಆ ಮೂರು ಚಿಂತೆಗಳಿಂದ ದರ್ಶನ್ಗೆ ಆತಂಕ ಆಗ್ತಾ ಇದೆ. ಏನು ಆ ಮೂರು ಟೆನ್ಷನ್ಗಳು ಅಂತಂದ್ರೆ, ದರ್ಶನ್ ಬ್ಯಾಕ್ ಟು ಬಳ್ಳಾರಿ, ಇದಕ್ಕೆ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ. 10 ದಿನ ಉಳಿದಿದೆ. 32 ದಿನ ಈಗಾಗಲೇ ಮಧ್ಯಂತರ ಜಾಮೀನಿನ ಅವಧಿ ಮುಗಿದಿದೆ. ಟೋಟಲ್ 42 ದಿನಗಳಲ್ಲಿ 10 ದಿನ ಬಾಕಿ ಉಳಿದಿರೋ
ಇದು ಒಂದು ಕೌಂಟ್ ಡೌನ್ ನ ಚಿಂತೆ ಆದ್ರೆ ಮತ್ತೊಂದು ಆಸ್ಪತ್ರೆ ಬೆಡ್ ಅಲ್ಲಿರೋ ದರ್ಶನ್ಗೆ ಇರುವಂತಹ ಭಯ ಏನ್ ಗೊತ್ತಾ? ಆ ಭಯದಿಂದ ಚಿಂತಾಕ್ರಾಂತರಾಗಿದ್ದಾರೆ ದರ್ಶನ್. ಅದ್ರ ಬಗ್ಗೆ ಹೇಳ್ತೀವಿ. ಇನ್ನು ಮತ್ತೊಂದು ಕಡೆ ಉರುಳುತ್ತಿರುವಂತಹ ಈ ಕಾಲಚಕ್ರದ ವಿರುದ್ಧ ದರ್ಶನ್ ಸಾರಥಿ ಸೆಣಸುತ್ತಾನ ಅನ್ನುವಂತಹ ಪ್ರಶ್ನೆ ಇದೆ. ಇಷ್ಟೆಲ್ಲ ನಾನಾ ರೀತಿಯ ಪ್ರಶ್ನೆಗಳಿದೆ. ದರ್ಶನ್ ಈಗ ಆಸ್ಪತ್ರೆಯಲ್ಲಿರೋದು ಮಧ್ಯಂತರ ಜಾಮೀನಿನ ಮೇಲೆ. ಏನಾಗುತ್ತೆ ಅನ್ನುವಂತಹ ಪ್ರಶ್ನೆ. ದರ್ಶನ್ ಮುಂದೆ ಇರುವಂತಹ 3 ದಾರಿಗಳು ಯಾವುದು ಅಂತ ನೋಡಿದ್ರಿ. ಈಗ ಇದೇ ದರ್ಶನ್ಗೆ 3 ಚಿಂತೆ ಕೂಡ ಕಾಡ್ತಾ ಇದೆ. ಆ 3 ಚಿಂತೆಗಳಿಂದ ದರ್ಶನ್ಗೆ ಆತಂಕ ಆಗ್ತಾ ಇದೆ. ಏನು ಆ 3 ಟೆನ್ಷನ್ಗಳು ಅಂತಂದ್ರೆ, ದರ್ಶನ್ ಬ್ಯಾಕ್ ಟು ಬಳ್ಳಾರಿ, ಇದಕ್ಕೆ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ. 10 ದಿನ ಉಳಿದಿದೆ. 32 ದಿನ ಈಗಾಗಲೇ ಮಧ್ಯಂತರ ಜಾಮೀನಿನ ಅವಧಿ ಮುಗಿದಿದೆ. ಟೋಟಲ್ 42 ದಿನಗಳಲ್ಲಿ 10 ದಿನ ಬಾಕಿ ಉಳಿದಿರೋ. ಇದು ಒಂದು ಕೌಂಟ್ ಡೌನ್ ನ ಚಿಂತೆ ಆದ್ರೆ ಮತ್ತೊಂದು ಆಸ್ಪತ್ರೆ ಬೆಡ್ ಅಲ್ಲಿರೋ ದರ್ಶನ್ಗೆ ಇರುವಂತಹ ಭಯ ಏನ್ ಗೊತ್ತಾ? ಆ ಭಯದಿಂದ ಚಿಂತಾಕ್ರಾಂತರಾಗಿದ್ದಾರೆ ದರ್ಶನ್. ಅದ್ರ ಬಗ್ಗೆ ಹೇಳ್ತೀವಿ. ಇನ್ನು ಮತ್ತೊಂದು ಕಡೆ ಉರುಳುತ್ತಿರುವಂತಹ ಈ ಕಾಲಚಕ್ರದ ವಿರುದ್ಧ ದರ್ಶನ್ ಸಾರಥಿ ಸೆಣಸುತ್ತಾನ ಅನ್ನುವಂತಹ ಪ್ರಶ್ನೆ ಇದೆ. ಇಷ್ಟೆಲ್ಲ ನಾನಾ ರೀತಿಯ ಪ್ರಶ್ನೆಗಳಿದೆ. ದರ್ಶನ್ ಈಗ ಆಸ್ಪತ್ರೆಯಲ್ಲಿರೋದು ಮಧ್ಯಂತರ ಜಾಮೀನಿನ ಮೇಲೆ. ಏನಾಗುತ್ತೆ ಅನ್ನುವಂತಹ ಪ್ರಶ್ನೆ. ದರ್ಶನ್ ಮುಂದೆ ಇರುವಂತಹ 3 ದಾರಿಗಳು ಯಾವುದು ಅಂತ ನೋಡಿದ್ರಿ. ಈಗ ಇದೇ ದರ್ಶನ್ಗೆ 3 ಚಿಂತೆ ಕೂಡ ಕಾಡ್ತಾ ಇದೆ. ಆ 3 ಚಿಂತೆಗಳಿಂದ ದರ್ಶನ್ಗೆ ಆತಂಕ ಆಗ್ತಾ ಇದೆ. ಏನು ಆ 3 ಟೆನ್ಷನ್ಗಳು ಅಂತಂದ್ರೆ, ದರ್ಶನ್ ಬ್ಯಾಕ್ ಟು ಬಳ್ಳಾರಿ, ಇದಕ್ಕೆ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ. 10 ದಿನ ಉಳಿದಿದೆ. 32 ದಿನ ಈಗಾಗಲೇ ಮಧ್ಯಂತರ ಜಾಮೀನಿನ ಅವಧಿ ಮುಗಿದಿದೆ. ಟೋಟಲ್ 42 ದಿನಗಳಲ್ಲಿ 10 ದಿನ ಬಾಕಿ ಉಳಿದಿರೋ. ಇದು ಒಂದು ಕೌಂಟ್ ಡೌನ್ ನ ಚಿಂತೆ ಆದ್ರೆ ಮತ್ತೊಂದು ಆಸ್ಪತ್ರೆ ಬೆಡ್ ಅಲ್ಲಿರೋ ದರ್ಶನ್ಗೆ ಇರುವಂತಹ ಭಯ ಏನ್ ಗೊತ್ತಾ? ಆ ಭಯದಿಂದ ಚಿಂತಾಕ್ರಾಂತರಾಗಿದ್ದಾರೆ ದರ್ಶನ್. ಅದ್ರ ಬಗ್ಗೆ ಹೇಳ್ತೀವಿ. ಇನ್ನು ಮತ್ತೊಂದು ಕಡೆ ಉರುಳುತ್ತಿರುವಂತಹ ಈ ಕಾಲಚಕ್ರದ ವಿರುದ್ಧ ದರ್ಶನ್ ಸಾರಥಿ ಸೆಣಸುತ್ತಾನ ಅನ್ನುವಂತಹ ಪ್ರಶ್ನೆ ಇದೆ. ಇಷ್ಟೆಲ್ಲ ನಾನಾ ರೀತಿಯ ಪ್ರಶ್ನೆಗಳಿದೆ. ದರ್ಶನ್ ಈಗ ಆಸ್ಪತ್ರೆಯಲ್ಲಿರೋದು ಮಧ್ಯಂತರ ಜಾಮೀನಿನ ಮೇಲೆ. ಏನಾಗುತ್ತೆ ಅನ್ನುವಂತಹ ಪ್ರಶ್ನೆ. ದರ್ಶನ್ ಮುಂದೆ ಇರುವಂತಹ 3 ದಾರಿಗಳು ಯಾವುದು ಅಂತ ನೋಡಿದ್ರಿ. ಈಗ ಇದೇ ದರ್ಶನ್ಗೆ 3 ಚಿಂತೆ ಕೂಡ ಕಾಡ್ತಾ ಇದೆ.